ಕೆಲವರು ಅವಿನಾಶ್ ರಾಯ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದ ವಿಜಯವರು, ನಮ್ಮ ಕಾರ್ಯದರ್ಶಿಯಾದ ಪವನ್ ಮಿಟರ್ ಅವರು, ಇವಾಗ ದಯಮಾಡಿ ಯಾರ್ಯಾರು ಬಾಬಾ ಸಾಹೇಬರ ಗೌರವ ನಮ್ಮನ್ನು ಎಲ್ಲರೂ ಕೆಳಬರಬೇಕು. ಬಸವರಾಜ್ ಪವಾರ್ ಅವರು ಹೋಗ್ತಾರೆ, ವಿಶ್ವನಾಥ್ ವಾಲ್ರೆಡ್ಡಿ, ಪವನ್ ಮಿಠಾರಿ ಅವರು, ಅಜಯ್ ಪೂನೆ ಸಾಹೇಬರು, ಮಹಾತ್ಮ ಜ್ಯೋತಿಬಾ ಪೂನೆ ಯುವಕ ಸಂಘದ ಅಧ್ಯಕ್ಷರು. ಈಗ ಮುಂದಿನ ಕಾರ್ಯಕ್ರಮ ರಾಹುಲ್ ಡಾಲ್ವರ್ ನಡೆಸ್ಕೊಳ್ಬೇಕಾಗಿ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಮಹಿಳೆಯರು ಮಾತಾಡೋರು ಕನ್ನಡ ನಂತರ ಇನ್ನೊಬ್ಬರು ಹೋಗಬೇಕು. ಅದೇ ರೀತಿಯಾಗಿ ಮಹಾತ್ಮ ಪ್ರತಿಭಟನೆ ಸಂಘ ಸಾಗನ್ ಅಜಯ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮ್ಮನ್ನು ಸಲ್ಲಿಸಲಾಗುತ್ತದೆ. ಏನೇ ಜನರು ಅಜಯ್ ಬೇನೆ ರಾಹುಲ್ ಮಹಾತ್ಮ ಪ್ರತಿಭಟನೆ ಯುವಕ ಸಂಘ ಸಾಗನ್ ಅಜಯ್ ಬೇನೆ ರಾಹುಲ್ ಬೇನೆ ರಾಹುಲ್ ಅರ್ಪಿಕರ್ ಹಾಗೂ ಕುಮಾರ್ ಕಾಂತಿ ಸೇರಿದಂತೆ ಎಲ್ಲರಿಂದ ಬಾಬಾ ಸಾಹೇಬರ ಪುಸ್ತಕಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಗೌರವ ನಮನವನ್ನು ಸಲ್ಲಿಸಲಾಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೃಹತ್ ಜನಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪಿತಾಮಹ, ರಾಷ್ಟ್ರದ ದೊಡ್ಡ ನಾಯಕ, ಜೊತೆಗೆ ಸಮಾಜ ಸುಧಾರಕ ಮತ್ತು ನಮ್ಮ ದೇಶದ ಮೊದಲನೇ ಕಾನೂನು ಸಚಿವರು ಕೂಡ ಆಗಿದ್ದರು. ಅವರು ನಮ್ಮ ಸಂವಿಧಾನದ ಮೂಲಕ ನಮಗೆ ಪ್ರಜಾಪ್ರಭುತ್ವ, ಜೊತೆಗೆ ಸಮಾನತೆ, ಮೂಲಭೂತ ಹಕ್ಕುಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಎಲ್ಲ ಹಕ್ಕುಗಳು ಕೂಡ ನಮಗೆ ಅವರು ನೀಡಿದ್ದಾರೆ. ಅವರು ದಲಿತರು ಹಾಗೂ ಸಮಾಜದ ಆಚೆನಲ್ಲಿರುವ ಜನರ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ಕೂಡ, ಕಾರ್ಮಿಕರ ಪರವಾಗಿ ಕೂಡ ಅವರು ಹೋರಾಟ ಮಾಡಿದರು. ತಾರತಮ್ಯ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆಗೆ ಹೋಗಿ ಅವರು ಹೋರಾಟ ಮಾಡಿದರು. ತಾರತಮ್ಯ ವಿರುದ್ಧ ಕೂಡ ಅವರು ಹೋರಾಟ ಮಾಡಿದರು. ಅವರು ಇವತ್ತು ನಾವು ಅವರು ತೋರಿಸಿದ್ದ ದಾರಿಯಲ್ಲಿ ಸಾಗೋಣ, ಜೊತೆಗೆ ಅವರು ಕನಸಿನ ಸಮಾಜದ ಸಂಕಲ್ಪ ತೊಟ್ಟು ನಾವು ಎಲ್ಲರೂ ಅವರಿಗೆ ಇವತ್ತು ಗೌರವ ಸ್ಮರಣೆ ಹಾಗೂ ಗೌರವ ನಮನ ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿ SP ಸಾಹೇಬರು ಮಾತಾಡಬೇಕು ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದ ಜಿಲ್ಲಾಡಳಿತಕ್ಕೂ ಹಾಗೂ ಮಾರುತಿ ಬಾದವರು ಎಲ್ಲರಿಗೂ ನನಗೆ ಶುಭಾಶಯಗಳು ತಿಳಿಸ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿಕೊಟ್ಟಿದ್ದಂತಹ ಮೌಲ್ಯಗಳನ್ನು ನಾವು ಜೀವನವನ್ನು ಅಳವಡಿಸಿಕೊಂಡು ಒಳ್ಳೆಯ ಜೀವನವನ್ನು ಸಾಗಿಸೋಣ ಅಂತ ಹೇಳುತ್ತಾ,
ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಜಕ್ಕಾಗಿ ಕೈ ಜೋಡಿಸೋಣ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಶಪ್ಪ ರಾಣಾಜಿಯವರು ಮಾತಾಡಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಮ್ಮಿಲ್ಲಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈಗ ಕರೆಕ್ಟ್ ಇದೆ. ಇವತ್ತೇನು 68ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ. ಇವತ್ತ ನಮ್ಮ ಸಿ ಅವರು ಎಸ್ ಪಿ ಅವರು ಹೇಳಿದಂತೆ ಇವತ್ತಿಡೀ ವಿಶ್ವದಲ್ಲಿ ಅಂಥ ಮಹಾನ್ ವಿದ್ವಾನರಾಗಿ ಇವತ್ತ ಸಂವಿಧಾನದಲ್ಲಿ ಯಾವುದಾರ ಶ್ರೇಷ್ಠ ಸಂವಿಧಾನ ಇದ್ದರೆ ನಮ್ಮ ಭಾರತದ ಸಂವಿಧಾನ, ಅದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ. ಹಾಗಾಗಿ ಇವತ್ತು ನಾವು ನೀವೆಲ್ಲ ಸಂವಿಧಾನ ಅಡಿಯಲ್ಲಿ ಹೋಗಬೇಕಾಗಿದೆ, ಕಾಯ್ಕೊಂಡು ಕೆಲಸ ಮಾಡಬೇಕಾಗಿದೆ. ಆಗ ಇವತ್ತು ಅವರ ಹಾದಿಯಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ತಾವೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ತಮಗೆಲ್ಲರಿಗೂ ಭಾಳ, ಯಾಕಂದರೆ ಮತ್ತು ಸಾಯಂಕಾಲ ಕಾರ್ಯಕ್ರಮ ಇದೆ, ಅದಕ್ಕೆ ಬಾಬಾ ಸಾಹೇಬರ ನೆನಪಲ್ಲಿ ಇವತ್ತು ನಾವು ನೀವೆಲ್ಲ ಸಾಗೋಣ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು. ಅದೇ ರೀತಿಯಾಗಿ ಅಪರ ಜಿಲ್ಲಾಧಿಕಾರಿಗಳು ಮಾತಾಡಬೇಕಂದ್ರೆ ವಿನಂತಿ ಮಾಡಬಹುದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಅಚ್ಚುಕಟ್ಟಾಗಿ ಮಹಾಪರಿನಿರ್ವಾಣ ದಿನಾಚರಣೆ ಆಚರಣೆ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಅದರಡಿಯಲ್ಲಿ ಎಲ್ಲರೂ ನಡೆಯೋಣ. ಸಂವಿಧಾನ ಅದರಡಿಯಲ್ಲೇ ನಾವು ನಡಿಬೇಕಾಗುತ್ತೆ. ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಅಥವಾ ಸಣ್ಣ ವ್ಯಕ್ತಿ ಇದ್ದರೂ ಕೂಡ ನಾವು ಸಂವಿಧಾನದ ಅಡಿಯಲ್ಲೇ ನಡಿಬೇಕು. ಸಂವಿಧಾನ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಎಲ್ಲರಿಗೂ ಸಹಾಯ ಆಗುವಂತೆ ಸಹಾಯ ಮಾಡ್ತಾಯಿದೆ. ಇನ್ನೊಮ್ಮೆ ಮಾರುತಿ ಬೋಧಿಯವರಿಗೂ ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಈ ಒಂದು ಮಹಾಪರಿನಿರ್ವಾಣ ಏನು ಆಚರಣೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಗರಸಭೆಯ ಅಧ್ಯಕ್ಷರಾದಂಥ ಮೊಹಮ್ಮದ್ ಗೌಸುದ್ದೀನ್ ಅವರು ಮಾತಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. सभी को आदाब, सभी को नमस्ते, जय भीम। आज 9 बजे अम्बेडकर सर्कल पर पूजा रखा गया था बाबा साहब का, और बड़ी धूमधाम से इस पूजे में मेरे साथ इंचार्ज डीसी साहब और एसपी साहब और इंचार्ज बंडप्पा साहब और हमारे बुद्धे साहब और हमारे कमिश्नर साहब और तमाम मेरे साथ गेस्ट और दोस्त आए हुए हैं। मैं सभी को बहुत बहुत मुबारकबाद देता हूं कि इतनी सर्दी के मौसम में आप लोग आए हैं बाबा साहब का ये रखते हुए, क्योंकि आज मैं यहाँ पर ठहर कर बात जो कर रहा हूँ सिर्फ बाबा साहब की दी हुई देन से बात कर रहा हूँ, क्योंकि मैं उस कैटेगरी से आकर आपके सामने बात करने का मौका मिला है मुझे, क्योंकि मैं कैटेगरी से आकर बाबा साहब के दिए हुए भीख पे आके आपके सामने बात कर रहा हूँ। मैं उनको कितना भी ये करूँ तो वो कम है, क्योंकि बाबा साहब ने मुझे दिया है वो मौका जो मुझे कभी नहीं मिलता था, क्योंकि वो कैटेगरी से आके मैं छोटी सी इससे आपके सामने बात करने का मौका मिला है। मुझे ये मंच पे बोलने का टाइम नहीं है, क्योंकि बहुत सारे लोग आए हैं। आज का बहुत ही ये दिन है, ये खुशी का भी नहीं कह सकते, क्योंकि वो दिन है ये जिसे याद कर कर आंसू बहाने का दिन है, क्योंकि वो ऐसा व्यक्ति हमको ऐसे सिद्धांत देकर चला गया है, वो हमेशा इतिहास में लिखा जाएगा, क्योंकि वो इतिहास ना मिटाएगा और कोई मिटाने की जरूरत करेगा। इतना कहते हुए मैं आप तमाम लोगों से अपनी बात खत्म करता हूँ। ಎಲ್ಲ ಗಣ್ಯರಿಗೂ ಅಧಿಕಾರಿಗಳಿಗೂ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ನಿಮಿತ್ತವಾಗಿ ಸಂವಿಧಾನ ಮತ್ತು ಬೌದ್ಧ ಧರ್ಮದ ಜಾಗೃತಿ ಕಾರ್ಯಕ್ರಮವನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ
ಭಂತೆ ಅವರು ಮಾತಾಡಬೇಕಂತ ವಿನಂತಿ ಮಾಡಿಕೊಳ್ಳುತ್ತೆ. ನಮೋ ತಸ್ಸ ಭಗವತ್ ಸಮ್ಮ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ಶರಣಾಗಿ ನಮ್ಮ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಭಿಕ್ಕು ಸಂಘಕ್ಕೂ ವಂದಿಸಿ ಈ ವೇದಿಕೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸದ್ಮಂಗಲ ಉಂಟಾಗಲಿ, ಆಯೋಜನಕಾರರಿಗೂ ಎಲ್ಲರಿಗೂ ಈ ಒಂದು ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಮತ್ತು ಭೀಮರ ಆಶೀರ್ವಾದ ಸದ ಎಲ್ಲಂಥೇಳಿ ತಮಗೆ ಮಂಗಳ ಕೋರಿ, ನಾವೆಲ್ಲರೂ ಗೊತ್ತಾ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಆಗಮನ ಮಾಡಿದ್ದೇವೆ, ನಮನ ಸಲ್ಲಿಗೆ ಆಗಮನ ಮಾಡಿದ್ದೇವೆ. ನಾವು ಅಂದ್ಕೊಂಡಿದ್ದೇವೆ ಬೋಧಿಸತ್ವ ಬಾಬಾ ಸಾಹೇಬರು ನಮ್ಮಿಂದ ಅಗಲಿದ್ದಾರೆ ಅಂತ ಹೇಳಿ. ದಯವಿಟ್ಟು ಬಾಬಾ ಸಾಹೇಬರು ನಮ್ಮಿಂದ ಎಂದೂ ಅಗಲಿಲ್ಲ, ಅವರು ಅಗಲುವುದೂ ಇಲ್ಲ. ಯಾಕಂದರೆ ಅವರ ವಿಚಾರಗಳು, ಸಿದ್ಧಾಂತಗಳು ನಮ್ಮ ಜೀವನದಲ್ಲಿ, ನಮ್ಮ ಇಡೀ ಜೀವ ರೋಮದಲ್ಲಿ ಬಾಬಾ ಸಾಹೇಬರ ವಿಚಾರವನ್ನು ನಮ್ಮ ಒಳಗಡೆ ಇವೆ. ಅವರು ನಮ್ಮಿಂದ ಅಗಲಿಲ್ಲ, ಆದರೆ ಅವರು ಶರೀರ ಆಗಲಿದ ಹೊರತು ಅವರ ವಿಚಾರ ಎಂದು ಅಗಲುವುದು ಎಲ್ಲಿವರೆಗೆ ಸೂರ್ಯ ಚಂದ್ರಮ ಸತ್ಯ ಇರುತ್ತದೋ ಪ್ರಕೃತಿದೋ ಅಲ್ಲಿವರೆಗೆ ಅವರು ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಅವರ ಸತ್ಯ ಇರ್ತಕ್ಕಂಥ ಮಾರ್ಗದಲ್ಲಿ, ಅವರ ಸುರಕ್ಷಿತವಾಗಿರ್ತಕ್ಕಂಥ ಮಾರ್ಗದಲ್ಲಿ, ಆ ಒಂದು ಕಾನೂನ ಆ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ನಡೆದಿದ್ದಾರೆ. ಶರೀರದಲ್ಲಿ ನಾವೆಲ್ಲರೂ ಸುಗತಿ ಕಡೆಗೆ ಹೋಗ್ತೇವೆ ಅಂತಕ್ಕಂಥ ನಿಜವಾದ ಬಾಬಾ ಸಾಹೇಬರ ಅನಿಯಾವಣ ನನಗೆ ನೋವು ಆಗ್ತಾ ಇದೆ. ಏನು ಮಾಡ್ಬೋದು? ಯಾಕಂದ್ರೆ ನಾವೆಲ್ಲರೂ ಬಾಬಾ ಸಾಹೇಬರು ಹೇಳ್ತಾರೆ, ನಾವೆಲ್ಲರೂ ಒಗ್ಗಟ್ಟಿನಿಂದ ಏಕತೆಯಿಂದ ನನಗೆ ಏನು ಬೇಕಾಗಿಲ್ಲ, ನೀವಿರ್ತಕ್ಕಂಥದ್ದು ನೀವೆಲ್ಲರೂ ಸೇರಿಕೊಂಡು ಏಕತ್ರಿತರಾಗಿ ನಾವೆಲ್ಲರೂ ಒಂದು ಕಡೆ ಸೇರಿಕೊಂಡು ಆಚರಣೆ ಮಾಡಿದ್ರೆ ಇನ್ನೂ ಖುಷಿ ಸಂತೋಷವನ್ನ ನಮಗೆ ತಂದು ಕೊಡ್ತಕ್ಕಂಥದ್ದು ಆಗಿದೆ ನಾವೆಲ್ಲರೂ. ಹಾಗಾಗಿ ಎಲ್ಲರೂ ಕೂಡ ಏಕತೆಯಿಂದ ಬಾಳೋಣ, ಬಾಬಾ ಸಾಹೇಬರ ವಿಚಾರದಲ್ಲಿ ನಡೆಯೋಣ, ಒಗ್ಗಟ್ಟಾಗಿ ಮಾಡೋಣ, ಒಗ್ಗಟ್ಟಾಗಿ ಒಳ್ಳೆಯ ಯಾವುದೇ ಕಾರ್ಯಕ್ರಮ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಆಗ್ತಂತೆ ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸುತ್ತಾ ಎಲ್ಲರೂ ಸೇರೋಣ. ಎಲ್ಲರ ಮಾರ್ಗದಲ್ಲಿ ನಮಗೆ ಒಂದೇ ವೇ ಇದೆ, ಬಾಬಾ ಸಾಹೇಬ್ ಒಂದೇ ವೇ ಇದೆ, ಒಂದೇ ಕಾನೂನು ಇದೆ, ಆ ಮಾರ್ಗದಲ್ಲಿ ನಾವು ನೀವು ನಡಿ ಅಂತ ಹೇಳಿ ನಾನು ತಮಗೆ ತಿಳಿಸುತ್ತಾ, ಹಾಗಾಗಿ ನಾವು ಬಾಬಾ ಸಾಹೇಬ್ ನಿಜವಾದ ಕರ್ತವ್ಯ ಹರಿಸಬೇಕಾದ್ರೆ ಬಾಬಾ ಸಾಹೇಬ್ರ ವಿಚಾರಗಳನ್ನು ನಿಜವಾದ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದ್ರೆ ನಮ್ಮ ಬದುಕು ಬಾಬಾ ಆವಾಗ ನಿಜವಾದ ನಮ್ಮನ್ನ ಸಲ್ಲಿಸಿದಂತ ಆಗ್ತದೆ ಅಂತ ಹೇಳಿ ನಾನು ತಿಳಿಸುತ್ತಾ, ಬಹಳ ಒಂದು ಎಲ್ಲರಿಂದ ಕರೆ ಬಂದಿದ್ದಕ್ಕಾಗಿ ಇನ್ನೊಮ್ಮೆ ಮಂಗಳ ಕಾಮನೆ ಮಾಡುತ್ತಾ ಎಲ್ಲರಿಗೆ ಬುದ್ಧ ಧಮ್ಮ ಸಂಘದ ಆಶೀರ್ವಾದ ಭೀಮ ಶಕ್ತಿ ಕುಳ್ಳಿ ಅಂತ ಹೇಳಿ ತಮಗೆ ಮಂಗಳ ಕೋರಿ ನನ್ನ ಈ 2 ವಚನಕ್ಕೆ ವಿರಾಮ ಕೊಡ್ತೇನೆ. ನಾನು ಒಂದು ವಾಣಿಯನ್ನು ಹೇಳಿ ನನ್ನ ವಾಣಿಗೆ ವಿರಾಮ ಕೊಡ್ತೇನೆ. ಏನಂದ್ರೆ, ಸನ್ಮಾನದಿಂದ ಸಂವಿಧಾನದಿಂದ ನಮ್ಮೆಲ್ಲರಿಗೆ ಸನ್ಮಾನ, ಸಂವಿಧಾನದಿಂದ ನಮ್ಮೆಲ್ಲರಿಗೆ ಸನ್ಮಾನ ಇರಬೇಕು. ಎಲ್ಲರ ಹತ್ತಿರ ಸ್ವಾಭಿಮಾನ ಇರಬೇಕು, ನಮ್ಮೆಲ್ಲರ ಹತ್ತಿರ ಸ್ವಾಭಿಮಾನ. ನಮ್ಮ ಜೀವನ ಆಗುವುದು ಪಾವನ, ನಮ್ಮೆಲ್ಲರ ಜೀವನ ಆಗುವುದು ಪಾವನ. ನಾವೆಲ್ಲರೂ ಬುದ್ಧ ಧಮ್ಮ ಸಂಘಕ್ಕೆ ನಮಿಸೋಣ ನಮನ. ನಾವೆಲ್ಲರೂ ಬುದ್ಧ ಧಮ್ಮ ಸಂಘಕ್ಕೆ ಶರಣಾಗಿ ನಮಿಸೋಣ ಅಂತ ಹೇಳಿ ನನ್ನ ಈ ಒಂದು ವಾಣಿಗೆ ನಾನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರೂ ಸುಖಿಯಾಗಲಿ. ಸುಖಿನೋ ಭವಂತು, ಸುಖಿನೋ ಭವಂತು, ಸುಖಿನೋ ಭವಂತು. ಸರಿ ಖಾಲಿ ಬಿಡು, ನೀನೇ ಬಂದು ವಾಸ ಸಿಗ್ಬಿಟ್ರೆ ಹೆಂಗ ಹೋಗ್ಲಂತ. Oh
ಸಮತಾ ಸಂಘದ ಸಂಘ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮಗೆ ಸಲ್ಲಿಸಲಾಗುತ್ತದೆ. ದಯವಿಟ್ಟು ನಮ್ಮ ಅಂತಕ್ಕಂಥವರು ಎಲ್ಲರೂ ಅವರಿಗೆ ದಯವಿಟ್ಟು ಮುಂಗಡೆಯಲ್ಲಿ ದಯವಿಟ್ಟು ಪ್ಲೀಸ್ ವಿನಂತಿ ರಿಕ್ವೆಸ್ಟ್ ದಯವಿಟ್ಟು ಹುಡುಗರು ಎಲ್ಲರೂ ಸಮತಾ ಸಂಘದವರಿಗೆ ಸ್ಥಳಾವಕಾಶ ಮಾಡಿಕೊಡುವ ವಿನಂತಿ ಮಾಡುತ್ತೇವೆ. हेलो हेलो ಈ ಒಂದು ಸೈನಿಕರ ಎದುರುಗಡೆ ನಿಂತ ಎಲ್ಲ ಮಹನೀಯರಿಗೆ ವಿನಂತಿ ಮಾಡಿಕೊಳ್ತೀವಿ. ಲೈನಿನ ಆ ಕಡೆ ನಿಂತ್ಕೊಳ್ಬೇಕಂತ ಸಕಲ ಬೀಜಾಂಗ್ ವಿಧರಯಾಣಂ ದೇವರೂಪಂ ಸುಜೀವ ನಿಮಲ ಚಕ್ರ ಗಭೀರ ಗೌಸಂ ಗೌರವರಣಂ ಸುಖಾಯ ಅಭಯ ಚಿತ್ತಂ ನಿಭಯ ಕಾಮ ಸುರತ ಧಮ್ಮಗ ಸುಪೇಮ ವಿರತ ರಾಜ್ಯಂ ಸುಜನನೇತ ಭೀಮರಾವಂ ಸರಾಮಿ ಭೀಮರಾವಂ ಸರಾಮಿ ಭೀಮರಾವಂ ಸರಾಮಿ ದಿವ್ಯ ಪ್ರಭರತ್ನತೋ ಸಾಧು ವರದಾನತೋ ಆದಕುಲಾಭೂಷಣತೋ ಭೀಮರಾಜ ಸಕಲ ವಿದ್ಯಾಪತಿ ಜ್ಞಾನ ಸತ ಸಂಗತಿ ಶಾಸ್ತ್ರ ಶಾಸನಮತಿ ಬುದ್ಧಿ ತೇಜ ಪಂಕಜ ನರವರ ರತ್ನ ಸಜನ ಬುದ್ಧ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಲ್ಲಿಸಿ ಸ್ವಲ್ಪ ಜನ ಹೋಗಿ ಯಾಕಂದರೆ ಅದರದ್ದು ಕೆಪಾಸಿಟಿ ಭಾಳ ಕಡಿಮೆ ಇದೆ. ಒಬ್ಬೊಬ್ಬರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡೋದು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಭಾಳಷ್ಟು ಅದು ಕೈಗೊಳ್ಳೋದಿಲ್ಲ. ಅದಕ್ಕಾಗಿ ಎಲ್ಲ ಭೀಮಾಭಿಮಾನಿಗಳು ಸಹಕರಿಸಬೇಕಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಬ್ಬೊಬ್ಬರಾಗಿ ಹೋಗಿ ಒಬ್ಬೊಬ್ಬರಾಗಿ ಕರೆಯಬೇಕು. ಯಾಕಂದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಸ್ವಚ್ಛ ಸಮುದಾಯ ಐಕ್ಯತೆ ದಿನ ಹಾಗೂ ಸಂಗೀತ ನಿರ್ಗಮನ ಕಾರ್ಯಕ್ರಮ ಭಾರತೀಯ ಭಾರತೀಯ ಬೀದರ್ ಉತ್ತರ ದಕ್ಷಿಣ ಕ್ಷೇತ್ರದ ಮಾನ್ಯ ಲೋಕಸಭಾ ಸದಸ್ಯರು ಸಾಗರ್ ಖಂಡ್ರೇಜಿ ಅವರು ಬಂದಿದ್ದಾರೆ. ನಮ್ಮ ಜೊತೆಯಲ್ಲಿ ಅವರಿಗೆ ಹಾರ್ದಿಕ್ ಜನಸಂಖ್ಯೆ ನಾಯಕರು ಸಾಗರ್ ಖಂಡ್ರೇಜಿ ಅವರ ಮಧ್ಯದಲ್ಲಿದ್ದಾರೆ. ಎಲ್ಲ ಸಂತೋಷ ಬಂದಾರೆ.